ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಬೇಗ ಮಾಡ್ಬೋದು ಇದು ಖಾರ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಮ್ಮೆ ದೋಸೆ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಅಕ್ಕಿನ ತೊಳೆದ್ಬಿಟ್ಟು ನೆನೆಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಗ್ಲಾಸ್ನಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಗ್ಲಾಸಿಗೆ 1.5 ಗ್ಲಾಸ್ ಅಕ್ಕಿ ಆದರೆ ಅರ್ಧ ಗ್ಲಾಸ್ ಕಡಲೆಬೇಳೆ ತಗೊಳ್ತಾ ಇದ್ದೀನಿ. ಇದನ್ನು ಅಕ್ಕಿ ಜೊತೆ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯಕ್ಕೆ ಹಾಕಬೇಕು. ನಾನಿಲ್ಲಿ ಸುಮಾರು 1-2 ಗಂಟೆ ಟೈಮ್ ನೆನೆಯಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ನೈಟ್ ಎಲ್ಲ ನೆನೆಯಕ್ಕೆ ಅಂತ ಇಲ್ಲ. ಬೆಳಗ್ಗೆ ಎದ್ದು ದೋಸೆ ನೆನೆಯಕ್ಕೆ ಹಾಕಿ ರುಬ್ಬಿ ಮಾಡ್ಕೊಬಿಡ್ಬೋದು, ತಕ್ಷಣ ಮಾಡ್ಬೋದು. ಹಾಗೆ ಇಲ್ಲಿ ನಾನು ಬ್ಯಾಡಗಿ ಮೆಣಸಿನಕಾಯಿ ಒಂದು 6-7 ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ 1 ಇಂಚಷ್ಟು, ಲವಂಗ ಒಂದು 4-5 ಇಷ್ಟನ್ನು ಹಾಕ್ಕೊಂಡು 1-2 ಗಂಟೆ ಟೈಮ್ ನೆನೆಯಕ್ಕೆ ಹಾಕ್ಕೊಂಡು ಆಮೇಲೆ ರುಬ್ಕೊಳ್ಬೇಕು ಇದನ್ನು. ಈಗ 2 ಗಂಟೆ ಆಗಿದೆ. ಹೀಗೆ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕು, ತುಂಬ ನೈಸಲ್ಲ, ಸ್ವಲ್ಪ ತರಿ ಇದ್ರೂ ಟೇಸ್ಟ್ ಇರುತ್ತೆ. ನೋಡಿ, ಈ ರೀತಿ ಇಷ್ಟು ಗಟ್ಟಿಯಾಗಿ ರುಬ್ಬಿ ಹಾಕ್ಕೊಳ್ಬೇಕು ಒಂದು ಬೌಲ್ಗೆ. ನೋಡಿ, ಇಷ್ಟು ತರಿ ರುಬ್ಬಿದರೆ ಸಾಕು. ಖಾರ ದೋಸೆ ತುಂಬ ಟೇಸ್ಟ್ ಬರುತ್ತೆ. ತುಂಬ ನೈಸಾಗಿ ರುಬ್ಬೇಡಿ. ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2-3 ಈರುಳ್ಳಿ, ದಪ್ಪ ಸೈಜ್ ಈರುಳ್ಳಿ ಈ ರೀತಿ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು 2 ಗಂಟೆ ನೆಂದರೆ ಸಾಕು. ತಕ್ಷಣ ರುಬ್ಬಿಟ್ಟು ತಕ್ಷಣ ದೋಸೆ ಹಾಕ್ಬೋದು, ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಈಗ ನಾನು ದೋಸೆ ತವ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಹಂಚು ಕಾದಾಗಿದೆ. ಚೆನ್ನಾಗಿ ಕಾದಿದ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಬೇಕು. ನೋಡಿ, ಈ ರೀತಿ ಸ್ವಲ್ಪ ಎಣ್ಣೆ ಸವರಬೇಕು, ಆಗ ದೋಸೆ ನೀಟಾಗಿ ಬರುತ್ತೆ. ಈಗ ದೋಸೆ ಹಂಚು ಕಾದಿದೆ. ಈಗ ದೋಸೆ ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಹಾಕ್ಬೇಕು. ಇದನ್ನು ತುಂಬ ದಪ್ಪಕ್ಕೆ ಬಿಡಬಾರ್ದು, ಸ್ವಲ್ಪ ತೆಳ್ಳಗೆ ಹಾಕಬೇಕು. ನೋಡಿ, ಈಗ ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದು ಮುಚ್ಚಿಡಬೇಕು. ಮುಚ್ಚಿಟ್ಟಿಲ್ಲ ಅಂದರೆ ಅದು ಬೆಳ್ಳಗೆ ಬರುತ್ತೆ ದೋಸೆ. ಈ ರೀತಿ ಮುಚ್ಚಿಡೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಆಮೇಲೆ ತಿರುಗಿಸ್ಬಿಟ್ಟು 2 ಸೈಡು ಬೇಯಿಸ್ಕೊಳ್ಬೇಕು. ನೋಡಿ, ಖಾರ ದೋಸೆ ಎಷ್ಟು ಚೆನ್ನಾಗಿ ಎತ್ತಕ್ಕೆ ಬರ್ತಾ ಇದೆ. 2 ಗಂಟೆ ನೆಂದರೆ ಸಾಕು. ಇದಕ್ಕೆ ನಾನಿಲ್ಲಿ ಬೀನ್ಸ್ ಪಲ್ಯ, ಬೀನ್ಸು ಮತ್ತು ತಣ್ಣಿಕಾಳೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ. ಅದ್ರ ಜೊತೆಗೆ ನಂಚ್ಕೊಂಡು ದೋಸೆ
ತಿನ್ನಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಪಲ್ಯಗೂ ಮತ್ತು ಚಟ್ನಿಗೆ ಎಲ್ಲ ಸೂಪರಾಗಿರುತ್ತೆ. ನೀವು ಬೇಕಾದ್ರೆ ಚಟ್ನಿ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.